ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಬಗ್ಗೆ ತಿಳಿದುಕೊಂಡು ಉಪರಾಷ್ಟ್ರಾಧ್ಯಕ್ಷರ ಬಗ್ಗೆ ತಿಳಿದುಕೊಳ್ತಾ ಪ್ರಸ್ತುತ ಉಪರಾಷ್ಟ್ರಾಧ್ಯಕ್ಷರು ವೆಂಕಯ್ಯ ನಾಯ್ಡು ಎಂಬುದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಈಗ ಕಾರ್ಯಕಲಾಪಗಳು ನಡೀತಾ ಇದೆ, ಸೆಷನ್ಸ್ ನಿಮಗೆ ಪಾರ್ಲಿಮೆಂಟಲ್ಲಿ ನಡೀತಾ ಇರುವಂಥದ್ದು ನಿಮಗೆ ತಿಳಿದಿದೆ. ಹಾಗಾಗಿ ಮಾಧ್ಯಮಗಳ ಮೂಲಕ ನೀವು ಆ ಸೆಷನ್ಸನ್ನು ನೋಡೋದ್ರ ಮೂಲಕ ಹೇಗೆ ಅವು ನಡೀತವೆ, ಹಾಗೆ ಅಲ್ಲಿನ ಅಧ್ಯಕ್ಷರು ಸಭಾಪತಿಗಳು ಹೇಗೆ ಅವುಗಳನ್ನು ನಿರ್ವಹಿಸ್ತಾರೆ, ಸದಸ್ಯರು ಹೇಗೆ ಅಲ್ಲಿ ತಮ್ಮ ಒಂದು ವಾದಗಳನ್ನು ಮತ್ತು ಒಂದು ವಿಚಾರಗಳ ಬಗ್ಗೆ ತಮ್ಮ ಒಂದು ವಿಷಯಗಳನ್ನು ಮಂಡನೆ ಮಾಡ್ತಾರೆ ಎಂಬುದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ವಾಸ್ತವಿಕವಾಗಿ ನೀವು ನೋಡಿದಾಗ ಇದರ ಬಗ್ಗೆ ಪರಿಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ನಾನು ನಿಮಗೆ ಒಂದು ನಮ್ಮ ಸಿಲೆಬಸ್ ಪ್ರಕಾರವಾಗಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರಧಾನಮಂತ್ರಿಗಳು ಅಂಥೇಳಿ ನಾವು ಉಲ್ಲೇಖ ಮಾಡಲಾಗ್ತದೆ. ಪ್ರಧಾನಮಂತ್ರಿಗಳ ಬಗ್ಗೆ ಈ ಒಂದು ಕ್ಲಾಸಲ್ಲಿ ಅಧ್ಯಯನ ಮಾಡೋಣ, ತಿಳಿಯೋಣ. ನೋಡಿ, ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳು ಅನ್ನುವಂಥದ್ದು ಸಂವಿಧಾನಾತ್ಮಕವಾಗಿ ಅದು ಒಂದು ದೊಡ್ಡ ಹುದ್ದೆಯಲ್ಲ. ಆದರೆ ವಾಸ್ತವಿಕವಾಗಿ ಅದರ ಕಾರ್ಯಾಚರಣೆಯಲ್ಲಿ ಆ ಹುದ್ದೆ ಹೊಂದಿರುವಂತಹ ಒಂದು ಶಕ್ತಿ ಸಾಮರ್ಥ್ಯದಿಂದ, ಒಂದು ಬಲಿಷ್ಠತೆಯಿಂದಾಗಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಭಾರತದ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ನಾವು ಅತ್ಯಂತ ಒಂದು ಶ್ರೇಷ್ಠವಾದಂತಹ ಒಂದು ಹುದ್ದೆ ಅಂತೇಳಿ ವಾಸ್ತವಿಕವಾಗಿ ನಾವು ತಿಳಿಬೋದು. ಆದರೆ ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗಳು ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ರು ಕೂಡ ಅದರ ಆಚರಣೆಯಲ್ಲಿ ನಾನು ಹೇಳಿದಾಗೆ ಮೊದಲು ನಿಮಗೆ ನಾನು ಪ್ರಸ್ತಾಪ ಮಾಡಿದ್ದೇನೆ, ಎರಡು ರೀತಿಯ ಕಾರ್ಯಾಂಗಗಳಿದೆ. ಒಂದು ನಾಮಿನಲ್ ಎಕ್ಸಿಕ್ಯೂಟಿವ್, ಒಂದು ರಿಯಲ್ ಎಕ್ಸಿಕ್ಯೂಟಿವ್. ಅಂದರೆ ನಾಮಮಾತ್ರ ಕಾರ್ಯಾಂಗ, ವಾಸ್ತವ ಕಾರ್ಯಾಂಗ ಅಥವಾ ನೈಜ ಕಾರ್ಯಾಂಗ ಅಂತೇಳಿ ನಾವು ಕರಿತೇವೆ. ನಾವು ಇಲ್ಲಿವರೆಗೆ ಕಾರ್ಯಾಂಗದ ಬಗ್ಗೆ, ಎಕ್ಸಿಕ್ಯೂಟಿವ್ ಬಗ್ಗೆ ನಾವು ಅಧ್ಯಯನ ಮಾಡಿರುವಂಥದ್ದು ನಿಮಗೆ ನಾಮಮಾತ್ರ ಕಾರ್ಯಾಂಗ ಅಂದರೆ ನಿಮಗೆ ಹೆಸರಿಗೆ ಮಾತ್ರ ಅದು ಅಧಿಕಾರವನ್ನು ಹೊಂದಿರುವಂಥದ್ದು ಎಂಬುದ್ರ ಬಗ್ಗೆ ಅಧ್ಯಯನ ಮಾಡೋದು. ಅದು ಯಾವ್ಯಾವುದು ಅಂತ ಹೇಳಿದ್ರೆ ದಿ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್. ಇದ್ರ ಬಗ್ಗೆ ನಾವು ತಿಳ್ಕೊಂಡು ಈಗ ನಾವು ನೈಜ ಕಾರ್ಯಾಂಗ, ರಿಯಲ್ ಎಕ್ಸಿಕ್ಯೂಟಿವ್ ಅಂತೇಳಿ ನಾವು ಉಲ್ಲೇಖ ಮಾಡ್ತೀವಿ. ಇದರ ಬಗ್ಗೆ ನಾವಿವಾಗ ಅಧ್ಯಯನ ಮಾಡುವಂಥದ್ದು ನಾವು ಕಂಡು ಬರುತ್ತೆ. ಹೀಗೆ ಪ್ರಧಾನಮಂತ್ರಿಗಳು ಅದರಲ್ಲಿ ನಮಗೆ ಮೊದಲಿಗೆ ಕಂಡು ಬರ್ತಾರೆ. ಭಾರತದ ಒಂದು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಪ್ರಧಾನಿಗಳ ಪಾತ್ರ, ಅವರು ನಿರ್ವಹಿಸುವಂಥ ಕಾರ್ಯ ಅತ್ಯಂತ ಮಹತ್ವಪೂರ್ಣವಾದದ್ದು. ಹಾಗಾಗಿ ಈ ನಮ್ಮ ದೇಶದ ಅತ್ಯಂತ ಒಂದು ಪ್ರಭಾವಿ ಹುದ್ದೆ, ಶ್ರೇಷ್ಠವಾದಂಥ ಹುದ್ದೆ. ಹಾಗಾಗಿ ರಾಷ್ಟ್ರದ ದಿಕ್ಕನ್ನು ಬದಲಿಸುವ ಅದರ ಒಂದು ಏನು ಪ್ರಧಾನಮಂತ್ರಿಯಾಗಿರ್ತಾರೆ, ಅವರ ಮುಂದಾಲೋಚನೆ ಇರ್ಬೋದು, ಅವರ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅವರು ಆಲೋಚಿಸುವ ದೃಷ್ಟಿ ಇರ್ಬೋದು, ಮಾತನಾಡುವಂಥದ್ದು, ಮುಂದಾಲೋಚನೆ, ಇದೆಲ್ಲವನ್ನು ಇಡೀ ದೇಶವೇ ಗಮನಿಸುತ್ತೆ. ಹಾಗಾಗಿ ಆ ವ್ಯಕ್ತಿ, ಪ್ರಧಾನಿ ಹುದ್ದೆಯನ್ನು ಅಲಂಕರಿಸುವಂತಹ ವ್ಯಕ್ತಿ ಏನಾದರೂ ಕೂಡ ಬುದ್ಧಿವಂತನಾಗಿದ್ದಲ್ಲಿ ದೇಶ ಅಭಿವೃದ್ಧಿ ಆಗ್ತದೆ. ಆತ ಏನಾದರೂ ಕೂಡ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ವ್ಯಕ್ತಿಯಾಗಿದ್ದಲ್ಲಿ ಇಡೀ ದೇಶವೇ ಅನಭಿವೃದ್ಧಿಯೆಡೆ, ಅಂದರೆ ಡೆವಲಪ್ಮೆಂಟ್ ಆಗದೆ ಹಾಗೆ ಉಳಿಬೋದು, ಬಡತನಕ್ಕೆ ತುತ್ತಾಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಪ್ರಧಾನಿ ಹುದ್ದೆ ಅನ್ನುವಂಥದ್ದು ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಒಂದು ಬಹುಮುಖ್ಯವಾದಂತಹ, ಬಹು ಪ್ರಾಮುಖ್ಯತೆ ಉಳ್ಳಂತಹ ಹುದ್ದೆ ಅಂಥೇಳಿ ನಾವು ಕರಿಬಹುದಾಗಿದೆ. ಹೀಗೆ ಪ್ರಧಾನಿ ಇವತ್ತು ರಾಷ್ಟ್ರಾಧ್ಯಕ್ಷರು ನೋಡಿ, ನೀವು ಯಾರು ಬೇಕಾದರೂ ಕೂಡ ಆಗ್ಬೋದು. ರಾಷ್ಟ್ರಾಧ್ಯಕ್ಷರು ಅಂತೇಳಿದ್ರೆ ರಾಷ್ಟ್ರಾಧ್ಯಕ್ಷರನ್ನ ಯಾರನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಆತ ಯಾವುದೇ ರೀತಿ ಪ್ರಭಾವವನ್ನು ಹೊಂದಿರದೆ ಯಾವ ಬೇರೆ ಪ್ರಧಾನಿ ಹುದ್ದೆಗೆ ಏನಾದರೂ ಕೂಡ ಅಡಚಣೆಯನ್ನು ಉಂಟು ಮಾಡುವಂತಹ ಒಂದು ಸ್ಪರ್ಧೆ ಇದ್ದಲ್ಲಿ ಅಂಥವರನ್ನು ಕೇವಲ ಹೆಸರಿಗೆ ಮಾತ್ರ ರಾಷ್ಟ್ರಪತಿಗಳನ್ನಾಗಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರ ವಾಸ್ತವಿಕವಾಗಿ ಈ ರಾಷ್ಟ್ರದ ಮುಖ್ಯಸ್ಥ, ಹಾಗೆ ನಿಮಗೆ ಸರ್ಕಾರದ ಮುಖ್ಯಸ್ಥ ಎಲ್ಲವೂ ಕೂಡ ನೈಜವಾಗಿ ಯಾರು ಅಂತ ಹೇಳಿದ್ರೆ ನಿಮಗೆ ಅದು ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತೇಳಿ ನಾವು ಉಲ್ಲೇಖ ಮಾಡ್ತೇವೆ. ಹೀಗೆ ಪ್ರಧಾನಿಗಳು ಭಾರತದ ಒಂದು ಅಧಿಕಾರ ಸ್ಥಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪ್ರಭಾವವನ್ನು ಹೊಂದಿದ್ದಾರೆ, ಸ್ಥಾನವನ್ನು ಹೊಂದಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ನಾವು ವೆಸ್ಟ್ ಮಿನಿಸ್ಟರ್ಸ್ ಮಾಡೆಲ್ ಅಂತೇಳಿ ಕರಿತೀವಿ, ವೆಸ್ಟ್ ಮಿನಿಸ್ಟರ್ಸ್ ಪದ್ಧತಿ ಅಂತೇಳಿ ಕರಿತೀವಿ. ಅಂದರೆ ಇದನ್ನು ಬ್ರಿಟನ್ನಿನ ಪ್ರಧಾನಮಂತ್ರಿಗೆ ನಮ್ಮ ಪ್ರಧಾನಮಂತ್ರಿನ ಉಲ್ಲೇಖ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಬ್ರಿಟನ್ನಿನಲ್ಲಿ ಯಾವ ರೀತಿಯಲ್ಲಿ ಪ್ರಧಾನಿಯನ್ನು ಉಲ್ಲೇಖ ಮಾಡಲಾಗ್ತದೆ ಅಂತ ಹೇಳಿದ್ರೆ, ನಕ್ಷತ್ರಗಳ ನಡುವೆ ಮಿನುಗುವ ಚಂದ್ರನಿದ್ದಂತೆ, ಆಕಾಶದಲ್ಲಿ ಉದಯಿಸುವ ಸೂರ್ಯನಿದ್ದಂತೆ, ಹಾಗೆ ಹಡಗನ್ನು ಚಲಾಯಿಸುವ ನಾವಿಕನಿದ್ದಂತೆ ಅಂತೇಳಿ ಉಲ್ಲೇಖ ಮಾಡಲಾಗ್ತದೆ. ಹೀಗೆ ಉಪಮೆಗಳ ಮೂಲಕ ಪ್ರಧಾನಮಂತ್ರಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪಡಬಹುದಾಗಿದೆ. ಹೀಗೆ ನೋಡಿ, ಒಂದು ಹಡಗು ಚಲಿಸ್ತಾ ಇರ್ತದೆ, ಅದರ ನಾವಿಕ ಅಂದರೆ ಅದನ್ನು ಚಲಿಸುವಂತಹ ಡ್ರೈವರ್, ಅವರನ್ನು ನಾವಿಕ ಅಂತೇಳಿ ಕರಿತೀವಿ. ಅದೇನಾದರೂ ಕೂಡ ನಾವಿಕ ಏನಾದರೂ ಕೂಡ ತಪ್ಪನ್ನು ಮಾಡಿದ್ರೆ ಇಡೀ ಹಡಗೆ ಮುಳುಗೋಗ್ಬೋದು. ಆ ಮೂಲಕ ಅಲ್ಲಿದ್ದಂಥ ಸಾವಿರಾರು ಜನ ಸಾವನ್ನು ಕಾಣಬೇಕಾಗ್ತದೆ. ಹಾಗಾಗಿ ಈ ರೀತಿಯಲ್ಲಿ ಒಬ್ಬ ದೇಶದ ಮುಖಂಡ, ಅದು ದೇಶದ ಪ್ರಧಾನಮಂತ್ರಿ ಏನೋ ತಪ್ಪು ನಿರ್ಧಾರಗಳನ್ನು ಕೈಗೊಂಡಲ್ಲಿ ಇಡೀ ದೇಶವೇ ಅದನ್ನು
ಅನುಭವಿಸಬೇಕಾಗ್ತದೆ. ಹಂಗಾಗಿ ಸೊ ಪ್ರಧಾನಿಗಳು ಅತ್ಯಂತ ಒಬ್ಬ ದೊಡ್ಡ ಹುದ್ದೆಯಾಗಿರ್ತದೆ, ಹಂಗಾಗಿ ಶಕ್ತಿಶಾಲಿ ಹುದ್ದೆಯಾಗಿರುತ್ತೆ. ಹಂಗಾಗಿ ರಾಷ್ಟ್ರದ ದಿಕ್ಕನ್ನು ಬದಲಿಸುವ ಸಾಮರ್ಥ್ಯವಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪ್ರಧಾನಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಪ್ರಧಾನಿ ಈ ದೇಶದ ಸಂವಿಧಾನಬದ್ಧವಾಗಿ ಹಾಗೆ ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ಆಡಳಿತದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದಂಥ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಹಂಗಾಗಿ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗುವಂಥವರು ಅತ್ಯಂತ ಒಬ್ಬ ಜಾಣ್ಮೆಯ, ಬುದ್ಧಿವಂತ, ಜನರು ಮೆಚ್ಚುವ ಜನನಾಯಕನಾಗಿರ್ತಾರೆ. ಆ ಮೂಲಕ ಇಡೀ ದೇಶದ ಪ್ರತಿಯೊಂದು ಮೂಲೆಯಿಂದಲೂ ಕೂಡ ಅವ್ರನ್ನ ಆಯ್ಕೆ ಮಾಡುವಂಥದ್ದು, ಅವರ ಬಗ್ಗೆ ತಿಳಿದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈಗ ಪ್ರಸ್ತುತ ನಿಮಗೆಲ್ಲ ಗೊತ್ತೇ ಇದೆ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು? ನರೇಂದ್ರ ಮೋದಿಯವರು. ಸೊ ಹಾಗೆ ನಿಮಗೆ ರಾಷ್ಟ್ರಪತಿಗಳು ಯಾರು? ರಾಮನಾಥ್ ಕೋವಿಂದ್. ನೀವು ಕಂಪೇರ್ ಮಾಡ್ತಾ ಹೋಗಿ ರಾಮನಾಥ್ ಕೋವಿಂದ್ಗೆ ನರೇಂದ್ರ ಮೋದಿಯವ್ರಿಗೂ. ಹೀಗೆ ನಿಮ್ಗೆ ಅದರಲ್ಲೇ ನಿಮ್ಗೆ ಅರ್ಥ ಆಗ್ತದೆ ಸೊ ಯಾರು ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಯಾರ ಅಧಿಕಾರ ಸ್ಥಾನಮಾನಗಳು ಹೆಚ್ಚು ದೊಡ್ಡದು ಅಂತೇಳಿ ನಿಮಗೆ ತಿಳಿದು ಬರುತ್ತೆ. ಸೊ ಸಂವಿಧಾನಾತ್ಮಕ ಹುದ್ದೆಯಾಗಿ ರಾಷ್ಟ್ರಾಧ್ಯಕ್ಷರು ಗೋಚರಿಸಿದ್ರೆ ನಮಗೆ ಅದರ ರಿಯಲ್ ಆಗಿ ವಾಸ್ತವಿಕವಾಗಿ ರಾಷ್ಟ್ರದ ಮುಖ್ಯಸ್ಥ, ಸರ್ಕಾರದ ಮುಖ್ಯಸ್ಥ, ಹಾಗೆ ನಿಮಗೆ ವಿದೇಶಗಳಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುವಂಥದ್ದು, ವಿದೇಶಗಳೊಡನೆ ಯಾವುದೇ ರೀತಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಎಲ್ಲ ಹಕ್ಕು. ಹಾಗಾಗಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಗಣನೀಯ ಸೇವೆಯನ್ನು ಸಲ್ಲಿಸುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಿಮಗೆ ಅದು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಹೀಗೆ ಭಾರತ ಸಂವಿಧಾನ ಅದು 75ರಲ್ಲಿ ನಿಮಗೆ ಇದರ ಬಗ್ಗೆ ಉಲ್ಲೇಖವಾಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವಂಥ ಸಲುವಾಗಿ ನಿಮಗೆ ಪ್ರಧಾನಮಂತ್ರಿ ಹುದ್ದೆ ಇರತಕ್ಕದ್ದು, ಹಾಗೆ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಕ್ಯಾಬಿನೆಟ್ ಇರಬೇಕು ಅಂತೇಳಿ ನಿಮಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗ್ತದೆ. ಸೊ ಹೀಗೆ 75ನೇ ಆರ್ಟಿಕಲ್ ನಂಬರ್ 75 ನಿಮಗೆ ಪ್ರೈಮ್ ಮಿನಿಸ್ಟರ್ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿರುವಂಥದ್ದನ್ನು ನೋಡ್ತೇವೆ. ಅದರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಯಾರನ್ನು ಅಡ್ವೈಸ್ ಮಾಡ್ತಾರೋ ತಮಗೆ ಬೇಕಾದಂಥವರನ್ನು ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಆಗಿ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಎಲ್ಲ ರೀತಿಯ ಹಕ್ಕುಗಳು ಇವ್ರಿಗೆ ಇರ್ತದೆ. ಹೀಗೆ ರಾಷ್ಟ್ರದ ಒಂದು ಶಕ್ತಿಶಾಲಿ, ಅತ್ಯಂತ ಪ್ರಭಾವಶಾಲಿ, ಬಹುಮುಖ್ಯವಾದಂತಹ ಹುದ್ದೆ ಅಂತ ಹೇಳಿದ್ರೆ ಅದು ಪ್ರಧಾನಮಂತ್ರಿ ಹುದ್ದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಇಲ್ಲಿಯವರೆಗೆ ಪ್ರಧಾನಮಂತ್ರಿಗಳು ಆಯ್ಕೆಯಾಗಿರುವಂಥವ್ರನ್ನ ನೀವೆಲ್ಲ ನೋಡ್ತಾ ಹೋಗ್ಬೋದು. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಮೊದಲ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಅಲ್ಲಿಂದ ಹಿಡಿದು ನಿಮಗೆ ಇಲ್ಲಿಯವರೆಗೆ ನರೇಂದ್ರ ಮೋದಿಯವರಿಗೆ ಇವತ್ತು ಅತ್ಯಂತ ದೊಡ್ಡ ಮೇಧಾವಿಗಳು, ಪಾಂಡಿತ್ಯರು ಆ ಒಂದು ಸ್ಥಾನವನ್ನು ತುಂಬಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹೀಗೆ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ಒಂದು ಭಾರತ ದೇಶದ ಅತ್ಯಂತ ಒಂದು ಉನ್ನತ ಹುದ್ದೆಯಾಗಿರುತ್ತೆ. ಹಾಗಾಗಿ ಒಂದು ಶ್ರೇಷ್ಠವಾದದ್ದಾಗಿರುತ್ತೆ. ಹಾಗಾಗಿ ಅಷ್ಟು ಸುಲಭವಾಗಿ ಈ ಹುದ್ದೆಯನ್ನು ಅಲಂಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದಕ್ಕೆಲ್ಲ ಶ್ರೇಷ್ಠವಾದಂತಹ ಜ್ಞಾನ, ಅರಿವಿನ ಒಂದು ಪ್ರಜ್ಞೆ ಇರಬೇಕಾಗ್ತದೆ. ಜೊತೆಗೆ ಜನರು ಮೆಚ್ಕೊಳ್ಬೇಕಾಗುತ್ತೆ, ಜನರು ಬಯಕೆ ಇರಬೇಕಾಗ್ತದೆ, ಜನರ ಇಚ್ಛೆ ಅನುಸಾರವಾಗಿ ಪ್ರಧಾನ ಹುದ್ದೆಯನ್ನು ಅಲಂಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಈಗ ಅದರ ಬಗ್ಗೆ ನಾವು ಒನ್ ಬೈ ಒನ್ ವಿವರವಾಗಿ ನೋಡ್ತಾ ಹೋಗೋಣ. ಹಾಗೆ ಮತ್ತೊಮ್ಮೆ ಹೇಳ್ತೇನೆ, ಇವರನ್ನು ಅನೇಕ ರೀತಿಯಲ್ಲಿ ಹೋಲಿಕೆ ಮಾಡುವುದರ ಮೂಲಕ ಇವರೊಂದು ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಯಾವುದಕ್ಕೆ ಹೋಲಿಕೆ ಮಾಡಲಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಆಕಾಶದಲ್ಲಿ ಮಿನುಗುವ ಸೂರ್ಯನಿಗೆ, ಹಾಗೆ ನಕ್ಷತ್ರಗಳ ನಡುವಿನ ಮಿನುಗುವ ಚಂದ್ರನಿಗೆ ಹೋಲಿಕೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೇಗೆ ಇತರ ಅಧಿಕಾರ ಸ್ಥಾನಗಳ ನಡುವೆ ಇತರ ಒಂದು ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಇರ್ಬೋದು ಅಥವಾ ಇತರ ಸರ್ಕಾರಗಳ ನಡುವೆ ಯಾವ ರೀತಿಯಲ್ಲಿ ನಮಗೆ ನಕ್ಷತ್ರಗಳ ನಡುವೆ ಚಂದ್ರ ಕಾಣಿಸ್ತಾನೋ ಆ ರೀತಿಯಲ್ಲಿ ನಮಗೆ ಪ್ರಧಾನಿ ಹುದ್ದೆ ಅನ್ನುವಂಥದ್ದು ನಮಗೆ ಗೋಚರಿಸುತ್ತೆ ಅಂತೇಳಿ ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. India follows a parliamentary form of government. In such a model, the Prime Minister assumes a pivotal role. The Constitution of India does not mention about the position or role of the Prime Minister, but the way Prime Minister acted shows that the office of Prime Minister is very significant as it commands great importance and authority. ಹಾಗಾಗಿ ಅವರಿಗೆ ಅತ್ಯಂತ ಮಹತ್ವವಾದದ್ದು, ಹಾಗೆ ಹೆಚ್ಚಿನ ಅಧಿಕಾರವನ್ನು ಅವರು ಹೊಂದಿರ್ತಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ದಿ ಪ್ರೈಮ್ ಮಿನಿಸ್ಟರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಎಕ್ಸಿಕ್ಯೂಟಿವ್ ಇನ್ ಇಂಡಿಯಾ. ಹಾಗೆ ಅತ್ಯಂತ ಒಂದು ಪ್ರಭಾವಶಾಲಿಯಾದಂಥ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ ಯಾವುದು ಅಂತ ಹೇಳಿದ್ರೆ ನಿಮಗೆ ಅದು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಜೊತೆಗೆ ಆತನಿಂದ ರಚಿಸಲ್ಪಟ್ಟಂತಹ ಕ್ಯಾಬಿನೆಟ್ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಆಡಳಿತಾಂಗವಾಗಿರ್ತದೆ. ಹಾಗಾಗಿ ದಿನನಿತ್ಯದ ಆಡಳಿತವನ್ನು ನೋಡಿಕೊಳ್ಳುವಂಥದ್ದು, ರಾಷ್ಟ್ರದ ಒಂದು ಪಾಲಿಸಿಗಳನ್ನು ನಿರ್ಧಾರ ಮಾಡುವಂಥದ್ದು, ಯಾವ ಒಂದು ಕಾನೂನುಗಳು ಬರಬೇಕು, ಯಾವುದು ತೆಗಿಬೇಕು, ಹೀಗೆ ಈ ಇಡೀ ಸಮಸ್ತ ಭಾರತ ಆಡಳಿತವನ್ನು ನಿರ್ವಹಿಸುವಂತಹ ಒಂದು ಕಮಿಟಿ, ಒಂದು ಆಯೋಗ ಯಾವುದು ಅಂತ ಹೇಳಿದ್ರೆ ನಿಮಗೆ ಅದೇ ನಿಮಗೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋದು. ಪ್ರಧಾನಮಂತ್ರಿ ಮತ್ತು ಆತನ ಕ್ಯಾಬಿನೆಟ್. ಈ ಮೂಲಕ ಇದು
ರಾಷ್ಟ್ರದ ಸಮಸ್ತ ರಾಷ್ಟ್ರದ ಆಡಳಿತವನ್ನು ಅದು ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ಕಾಯ್ದೆಗಳು ಬರಬೇಕು, ಯಾವ ಕಲ್ಯಾಣ ಕಾರ್ಯಗಳನ್ನು ನಿರ್ವಹಿಸಬೇಕು, ಎಲ್ಲದರ ಬಗ್ಗೆ ಅಂತಿಮ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು, ತುರ್ತಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಒಂದು ಅತ್ಯಂತ ಒಂದು ಶಕ್ತಿಶಾಲಿಯಾದಂತಹ ಒಂದು ಆಡಳಿತದ ಅಂಗ ಅಂಥೇಳಿ ನಾವು ಇದನ್ನು ಉಲ್ಲೇಖ ಮಾಡಲಾಗ್ತದೆ. ನಾವು ಸಂವಿಧಾನಬದ್ಧವಾಗಿ ಇಷ್ಟೆಲ್ಲ ನಾವು ಅಧ್ಯಯನ ಮಾಡಿದೋ. ಸೊ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳಿರ್ಬೋದು, ಪ್ರೈಮ್ ಮಿನಿಸ್ಟರು, ವೈಸ್ ಪ್ರೆಸಿಡೆಂಟು, ಸೊ ಹಾಗೆ ನಿಮಗೆ ಲೆಜಿಸ್ಲೇಚರ್ ಬಗ್ಗೆ, ಲೋಕಸಭೆ, ರಾಜ್ಯಸಭೆಯ ಬಗ್ಗೆ ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡ್ತಾ ಬಂದು. ಸೊ ಆದರೆ ಇದೆಲ್ಲವನ್ನು ಇಡೀ ದೇಶದ ಆಡಳಿತ ವ್ಯವಸ್ಥೆಯನ್ನು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅದನ್ನು ನಿಯಂತ್ರಿಸುವಂಥದ್ದು, ಮೇಲ್ವಿಚಾರಣೆ ಮಾಡುವಂಥದ್ದು ಹೀಗೆ ಯಾರು ಅಂತ ಹೇಳಿದ್ರೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಆಗಿರ್ತಾರೆ. ಲೆಜಿಸ್ಲೇಚರಲ್ಲಿ ಈಗ ಶಾಸನ ರಚನೆ ಮಾಡುವಂಥ ಹಕ್ಕು ಯಾರಿಗಿದೆ ಅಂತ ಹೇಳಿದ್ರೆ ಅದು ಪಾರ್ಲಿಮೆಂಟಿಗಿದೆ ಅಂತ ಹೇಳಿದ್ರು ಕೂಡ ನಮಗೆ ಆ ಪಾರ್ಲಿಮೆಂಟನ್ನು ಪರೋಕ್ಷವಾಗಿ ನಿಯಂತ್ರಿಸುವಂಥದ್ದು, ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ನಿಯಂತ್ರಿಸುವಂಥ ಅಧಿಕಾರ ಯಾರಿಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಪ್ರೈಮ್ ಮಿನಿಸ್ಟರ್ಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಲೋಕಸಭೆಯಲ್ಲಿ ಯಾವ ಶಾಸನ ಮಂಡನೆ ಆಗಬೇಕು, ಇಂಟ್ರೊಡ್ಯೂಸ್ ಆಗಬೇಕು ಅಂತ ನಿರ್ಧಾರ ಮಾಡೋರು ಯಾರು? ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಆ ಮೂಲಕ ಪರೋಕ್ಷವಾಗಿ ಆ ಸದನದಲ್ಲಿ ಯಾವ ಶಾಸನ ಬರಬೇಕು, ಅದು ಹೇಗೆ ಪಾಸಾಗಬೇಕು, ಜೊತೆಗೆ ಅದನ್ನು ಅಧ್ಯಕ್ಷತೆಯನ್ನು ಅದರ ಸ್ಪೀಕರ್ ಯಾರಾಗಬೇಕು, ರಾಜ್ಯಸಭೆಯಲ್ಲಿ ನಿಮಗೆ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಯಾರಾಗಬೇಕು ಅಂತೇಳಿ ಪರೋಕ್ಷವಾಗಿ ನಿರ್ಧರಿಸುವಂತಹ ಎಲ್ಲ ಒಂದು ಬಲಶಾಲಿಯಾದಂತಹ ಅಧಿಕಾರ, ಅಥಾರಿಟಿ, ಪವರ್ಫುಲ್ ಯಾರಿಗಿದೆ ಅಂತ ಹೇಳಿದ್ರೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಮಾಡ್ತಾ ಹೋಗ್ತಾರೆ. ಹಂಗಾಗಿ ಸಂವಿಧಾನದಲ್ಲಿ ಇರುವಂಥ ವಿಚಾರಗಳೇ ಬೇರೆ, ವಾಸ್ತವಿಕವಾಗಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ನಡೆಯುವಂಥದ್ದೇ ಬೇರೆ ಆಗಿರುತ್ತೆ. ಹಂಗಾಗಿ ಎಲ್ಲವನ್ನು ಇವತ್ತು ನ್ಯಾಯಾಧೀಶರು ಅಂದರೆ ಜುಡಿಷರಿ ಸಿಸ್ಟಮಲ್ಲಿ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡುವಂಥದ್ದು ಇರ್ಬೋದು. ಅದನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್. ಹಾಗಾಗಿ ಯಾರು ಚೀಫ್ ಜಸ್ಟಿಸ್ ಯಾರಾಗಬೇಕು, ಅದರ್ ಜಡ್ಜಸ್ಸನ್ನು ನೇಮಕ ಅಪಾಯಿಂಟ್ ಮಾಡುವಂಥದ್ದು, ಅವ್ರನ್ನ ಪ್ರಮೋಷನ್ ಮಾಡುವಂಥದ್ದು ಎಲ್ಲ ಯಾರ ಕೈಯಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರೈಮ್ ಮಿನಿಸ್ಟರ್ಗಿರುತ್ತೆ. ಹೀಗೆ ಪರೋಕ್ಷವಾಗಿ ಇಂಡೈರೆಕ್ಟ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಶಾಸಕಾಂಗವನ್ನು ಮತ್ತು ನ್ಯಾಯಾಂಗವನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ. ಹೀಗೆ ಒಟ್ಟಾರೆ ನಮಗೆ ಸರ್ಕಾರ ಅಂದರೆ ಯಾವುದು ಅಂತ ಹೇಳಿದ್ರೆ ಅದು ಕಾರ್ಯಾಂಗವಾಗಿರುತ್ತೆ. ನಾವು ಒಟ್ಟಾರೆ ಸಂವಿಧಾನಾತ್ಮಕವಾಗಿ 3 ಅಂಗಗಳಿದೆ ಅಂತ ಹೇಳಿದ್ರು ಕೂಡ ವಾಸ್ತವಿಕವಾಗಿ ನಮಗೆ ಕಂಡು ಬರುವಂಥದ್ದು ನಿಮಗೆ ಕಾರ್ಯಾಂಗವಾಗಿರುತ್ತೆ. ಹಂಗಾಗಿ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ನಿಮಗೆ ಸರ್ಕಾರದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ನಿಮಗೆ ಅದೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹಾಗಾಗಿ ನಾನು ಹೇಳ್ದಂಗೆ 2 ರೀತಿಯ ಕಾರ್ಯಾಂಗಗಳನ್ನು ನೋಡ್ತೇವೆ ನಾವು, ನಾಮಮಾತ್ರ ಕಾರ್ಯಾಂಗ ಮತ್ತು ವಾಸ್ತವ ಕಾರ್ಯಾಂಗ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ರೀತಿಯಲ್ಲಿ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಪ್ರೆಸಿಡೆಂಟ್ ನಮಗೆ ಕಂಡು ಬಂದರೆ ಅದರ ನೈಜ ಕಾರ್ಯಾಂಗ, ವಾಸ್ತವಿಕ ಕಾರ್ಯಾಂಗ, ರಿಯಲ್ ಎಕ್ಸಿಕ್ಯೂಟಿವ್ ಆಗಿ ನಮಗೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟನ್ನು ನಾವು ನೋಡ್ತಾ ಹೋಗ್ತೇವೆ. ಹೀಗೆ ಪ್ರೈಮ್ ಮಿನಿಸ್ಟರ್ ಒಂದು ಸ್ಥಾನಮಾನಗಳು, ಅವರ ಒಂದು ಹುದ್ದೆ ಅತ್ಯಂತ ಒಂದು ಮಹತ್ವಪೂರ್ಣವಾದದ್ದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಿ ಈಸ್ ದಿ ಹೆಡ್ ಆಫ್ ದಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ and all the powers of the president are actually exercised by him and his councils of ministers. The prime minister is the chief architect of the government. ಹಾಗಾಗಿ ಸರ್ಕಾರದ ಮುಖ್ಯ ಶಿಲ್ಪಿ ಯಾರು, ಅದರ ನಿರ್ಮಾತೃರು ಯಾರು ಅಂತ ಹೇಳಿದ್ರೆ ನಿಮಗೆ ಅದು ಪ್ರಧಾನಮಂತ್ರಿ ಆಗಿರ್ತಾರೆ. ಹಾಗಾಗಿ ಪ್ರಧಾನಮಂತ್ರಿ ಅನ್ನುವಂಥದ್ದು ಅತ್ಯಂತ ಒಂದು ದೊಡ್ಡ ಹುದ್ದೆ ಆಗಿರುತ್ತೆ. ನಾವೆಲ್ಲ ಪ್ರಸ್ತುತ ರಾಜಕೀಯ ವಿಚಾರಗಳನ್ನು ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಇವತ್ತು ಆ ಒಂದು ಹೋಲಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಲಾಗ್ತದೆ. ಹಾಗೆ CMಗೆ ಮಾಡುವಂಥದ್ದು, ಚೀಫ್ ಮಿನಿಸ್ಟರ್ಗೆ ಮಾಡುವಂಥದ್ದು ನಿಮಗೆಲ್ಲ BS ಯಡಿಯೂರಪ್ಪನವರು ಗೊತ್ತೇ ಇದೆ. ಹಾಗಾಗಿ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಇದೆ ಅಂತ ಹೇಳಿದ್ರೆ ನೀವು ಮೊನ್ನೆ ಪತ್ರಿಕೆಗಳನ್ನು ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ರಾಜ್ಯದ ಮಟ್ಟದಲ್ಲಿ ಆ ಸ್ಥಾನವನ್ನು CM ನಿರ್ವಹಿಸ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಅಂದರೆ ನೇಷನ್ ಲೆವೆಲಲ್ಲಿ ನಿಮಗೆ ಅದನ್ನು ಪ್ರೈಮ್ ಮಿನಿಸ್ಟರ್ ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ರಾಜ್ಯಗಳಲ್ಲಿ ನಾವು ರಾಜ್ಯದಲ್ಲಿ ನೋಡಿದಾಗ ಅದರಲ್ಲೂ ನಮ್ಮ ರಾಜ್ಯದಲ್ಲಿ CM ಆಗಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು, ಎಷ್ಟೆಲ್ಲ ಅರಸಾಹಸಗಳನ್ನು ಪಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಹುದ್ದೆ ಅನ್ನುವಂಥದ್ದು ಅಷ್ಟೊಂದು ಒಂದು ಪವರ್ಫುಲ್ ಆಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ನಾವು ಪ್ರಧಾನಮಂತ್ರಿಗೆ ಆ ಸ್ಥಾನವನ್ನು ಕೊಡೋದ್ರ ಮೂಲಕ ಗೌರವಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಈ ರೀತಿಯಲ್ಲಿ ಒಂದು ಪ್ರಧಾನಮಂತ್ರಿಯ ಹುದ್ದೆಯನ್ನು ನಾವು ಅರ್ಥೈಸ್ಕೊಳ್ಬೋದು. ನಂತರ ನಿಮಗೆ ಅವರ ಒಂದು ನೇಮಕ ಹೇಗಾಗ್ತದೆ, ನೇಮಕ ಮತ್ತು ಅವಧಿ, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೆನ್ಯೂರ್, ಟರ್ಮ್ ಹೇಗಿದೆ ಅಂತೇಳಿ ನೋಡ್ತಾ ಹೋದರೆ ನಿಮಗೆ ಇವರನ್ನು ನೇಮಕ ಮಾಡೋರು ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾರು ನೇಮಕ ಮಾಡ್ತಾರೆ ಅಂದರೆ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆದರೆ ನಿಮಗೆ ಅವರ ನೇಮಕ ಆಗೋದಿಲ್ಲ. ನಮ್ಮ ಸಂವಿಧಾನದಲ್ಲಿ ಆ ರೀತಿ ಉಲ್ಲೇಖ ಮಾಡಿದರೂ ಕೂಡ 75ನೇ ವಿಧಿಯ ಪ್ರಕಾರವಾಗಿ ತಮಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿಕ್ಕೆ
ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್ ಇರತಕ್ಕದ್ದು ಅಂತೇಳಿ ಸೂಚನೆ ಕೊಡುತ್ತೆ. ಆದರೆ ವಾಸ್ತವಿಕವಾಗಿ ಆಗಿಲ್ಲ. ಲೋಕಸಭೆಗೆ ಚುನಾವಣೆ ಆಗ್ತದೆ. ಲೋಕಸಭೆಗೆ ಚುನಾವಣೆ ನಡೆಯೋದ್ರ ಮೂಲಕ ಲೋಕಸಭೆಯಲ್ಲಿ ಹೆಚ್ಚಿನ ಹೆಚ್ಚಿನ ಸ್ಥಾನಗಳನ್ನು MP ಸ್ಥಾನಗಳನ್ನು ಯಾವ ಪಕ್ಷ ಪಡೆಯುತ್ತೋ, ಸೊ ಅಂದರೆ ಬಹುಮತವನ್ನು ಮೆಜಾರಿಟಿಯನ್ನು ಲೋಕಸಭೆಯಲ್ಲಿ ಯಾವ ಪಕ್ಷ ಪಡೆಯುತ್ತೋ ಆ ಪಕ್ಷ ತನ್ನ ಸಂಸದೀಯ ನಾಯಕನನ್ನು ಅಂದರೆ ಪಾರ್ಲಿಮೆಂಟರಿ ಲೀಡರ್ನ ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಆಯ್ಕೆ ಮಾಡಿಕೊಂಡಂಥವರನ್ನು ರಾಷ್ಟ್ರಾಧ್ಯಕ್ಷರು ಅವರಿಗೆ ಕರೆಯುವುದರ ಮೂಲಕ ಅವರು ಪ್ರಧಾನಮಂತ್ರಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸಿ ಅಂತೇಳಿ ತಿಳಿಸಲಾಗ್ತದೆ. ಸೊ ಹೀಗೆ ರಾಷ್ಟ್ರಾಧ್ಯಕ್ಷರು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಪ್ರಮಾಣ ವಚನ ಬೋಧಿಸುವುದರ ಮೂಲಕ ಸೊ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಪ್ರಸ್ತುತ ನೋಡ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಲೋಕಸಭೆಗೆ ಚುನಾವಣೆ ಆಗಿದೆ. 2018ರಲ್ಲಿ 18 ಮತ್ತು 19ರಲ್ಲಿ ಚುನಾವಣೆ ಆಗ್ತದೆ. ಈ ಚುನಾವಣೆಯಲ್ಲಿ ನಿಮಗೆ ಅನೇಕ ಪಕ್ಷಗಳು ಸ್ಪರ್ಧೆ ಮಾಡ್ತವೆ. ಲೋಕಸಭಾ ಚುನಾವಣೆ, ರಾಜ್ಯಸಭೆಗೆಲ್ಲ ನಾನು ಹೇಳ್ತಿರೋದು. ಸೊ ಲೋಕಸಭೆಗೆ ಚುನಾವಣೆ ಪ್ರಧಾನ ಎಕ್ಸಿಕ್ಯೂಟಿವನ್ನು ನಿರ್ಧರಿಸುವಂತಹ ಒಂದು ಚುನಾವಣೆ ಯಾವುದು ಅಂತ ಹೇಳಿದ್ರೆ ನಿಮಗೆ ಲೋಕಸಭಾ ಚುನಾವಣೆ. ಸೊ ಲೋಕಸಭಾ ಎಲೆಕ್ಷನ್ ಅಂತೇಳಿ ನಾವು ಇದನ್ನು ಉಲ್ಲೇಖ ಮಾಡಲಾಗ್ತದೆ. ನೋಡಿ, ಲೋಕಸಭೆಗೆ ಇಡೀ ದೇಶದಾದ್ಯಂತ ಚುನಾವಣೆ ನಡೆಯುತ್ತೆ. ಜಿಲ್ಲಾವಾರು ನಾನು ಹೇಳ್ದಂಗೆ ಚುನಾವಣಾ ಆಯೋಗ ಕ್ಷೇತ್ರಗಳನ್ನು ನಿಗದಿ ಮಾಡುತ್ತೆ. ಆ ನಿಗದಿ ಮಾಡಿದ ಒಂದು ಕ್ಷೇತ್ರಗಳಲ್ಲಿ ಅಂದರೆ ಏಕ ಸದಸ್ಯನ ಆಯ್ಕೆ ಆಗ್ತದೆ ಅಂತ ಹೇಳಿದ್ರೆ ಎಷ್ಟು ಜನ ಬೇಕಾದ್ರೂ ಕೂಡ ಸ್ಪರ್ಧೆ ಮಾಡ್ಬೋದು. ಆದರೆ ಹೆಚ್ಚಿನ ಮತಗಳನ್ನು ಯಾರು ಪಡಿತಾರೋ, ಮೊದಲ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರನ್ನು ವಿಜೇತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗ್ತದೆ. ಸೊ ಹೀಗೆ ಸಾಮಾನ್ಯವಾಗಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಸೊ ಈಗ ಚುನಾವಣೆ ಆಗಿದೆ. ಆ ಮೂಲಕ ನಿಮಗೆ ಅತಿ ಹೆಚ್ಚು MP ಗಳನ್ನು ಗೆಲ್ಲಿಸಿರುವಂಥದ್ದು ಯಾವ ಪಕ್ಷದಿಂದ ಅಂತ ಹೇಳಿದ್ರೆ ನಿಮಗೆ BJP ಪಕ್ಷದಿಂದ ಹೆಚ್ಚಿನ ಒಂದು MP ಗಳು ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಗೆದ್ದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ಕೊಟ್ಟೆ, 303 ಅಂತೇಳಿ. ಸೊ ಹಂಗಾಗಿ ಮೆಜಾರಿಟಿ ಬರಬೇಕು ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ನಿಮಗೆ 243 + 2 ಅಂದರೆ 245 ನಮಗೆ ಎಷ್ಟಿರಬೇಕು ಅಂತ ಹೇಳಿದ್ರೆ 272 ಅಂದರೆ 272 + 272ಕ್ಕಿಂತ ಹೆಚ್ಚು ಸದಸ್ಯರನ್ನು ಯಾವ ಪಕ್ಷ ಹೊಂದಿರುತ್ತೋ, ಜನತೆಯಿಂದ ಒಂದು ಗೌರವವನ್ನು ಪಡೆಯುತ್ತೋ ಅಥವಾ ಅವರಿಂದ ಆಯ್ಕೆಯಾಗಿ ಬರ್ತಾರೋ ಆ ಪಕ್ಷವನ್ನು ನಾವು ಲೋಕಸಭೆಯಲ್ಲಿ ಮೆಜಾರಿಟಿಯನ್ನು ಪಡೆದಂಥ ಪಕ್ಷ ಅಥವಾ ಬಹುಮತವನ್ನು ಪಡೆದಂತಹ ಒಂದು ಪಕ್ಷ ಅಂತೇಳಿ ಘೋಷಣೆ ಮಾಡಲಾಗ್ತದೆ. ಸೊ ಹೀಗೆ ಅದು ಈಗ ಪ್ರಸ್ತುತ ನಿಮಗೆ BJP ಇದೆ, ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಸೊ ಅವರೆಲ್ಲ ಅದು ಚುನಾವಣೆ ಮುಗಿದ ನಂತರ ಏನಾಗ್ತದೆ, ಒಂದು ಕಡೆ ಸಭೆ ಸೇರೋದ್ರ ಮೂಲಕ ಸಂಸದೀಯ ನಾಯಕನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ಮೊದಲೇ ಘೋಷಣೆ ಆಗಿರುತ್ತೆ ಪ್ರಧಾನಿ ಅಭ್ಯರ್ಥಿ ಯಾರು ಅಂಥೇಳಿ, ಆದರೂ ಕೂಡ ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಅವರು ಸಭೆ ಸೇರೋದ್ರ ಮೂಲಕ ಜನತೆಯಿಂದ ಆಯ್ಕೆಯಾದಂಥ ಸದಸ್ಯರು ಲೋಕಸಭೆಗೆ ಸಭೆ ಸೇರೋದ್ರ ಮೂಲಕ ಬಹುಮತವನ್ನು ಪಡೆದಂತಹ ರಾಜಕೀಯ ಪಕ್ಷ ಏನು ಮಾಡುತ್ತೆ ಅಂತ ಹೇಳಿದ್ರೆ ತಮ್ಮ ಒಂದು ಸಂಸದೀಯ ನಾಯಕ ಪಾರ್ಲಿಮೆಂಟರಿ ಲೀಡರ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಆಯ್ಕೆಯಾಗಿರುವಂಥವ್ರು ಯಾರು ಪ್ರಸ್ತುತ ಅಂತೇಳಿ ನೋಡ್ತಾ ಹೋದರೆ ನಿಮಗೆ ನರೇಂದ್ರ ಮೋದಿಯವರು. ಹೀಗೆ ಆಯ್ಕೆಯಾದ ನಂತರ ನರೇಂದ್ರ ಮೋದಿಯವರು ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರಬೇಕು, ಯಾರೇ ಆಗಲಿ, ನರೇಂದ್ರ ಮೋದಿ ಅಥವಾ ಬೇರೆ ಯಾರಾದರೂ ABCD ಯಾರು ಬೇಕಾದ್ರೂ ತೊಗೊಳ್ಳಿ ನೀವು, ಅವರೇ ಅಂತಲ್ಲ. ನಾನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಸ್ತುತ ಇರೋದರಿಂದ ನಿಮ್ಗೆ ಅವರನ್ನು ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಹೀಗೆ ಅದರಲ್ಲಿ ವಿಜೇತರಾದಂತಹ ಒಂದು ಪೊಲಿಟಿಕಲ್ ಪಾರ್ಟಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ತಾವು ಸಂಸದೀಯ ನಾಯಕನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಆಯ್ಕೆ ಮಾಡಿಕೊಂಡ ನಂತರ ಅದಕ್ಕೆ 272ಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಇರಲೇಬೇಕು. ಇದನ್ನು ನೀವು ಗಮನಿಸಬೇಕು. 272ಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಇರುವಂಥವರನ್ನು ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗ್ತದೆ. ತದನಂತರ ನಿಮಗೆ ಪ್ರೆಸಿಡೆಂಟ್ಗೆ ಪ್ರಪೋಸಲ್ ಹೋಗ್ತದೆ. ಆ ಮೂಲಕ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಸಂಸದೀಯ ನಾಯಕನನ್ನು ಬರಮಾಡಿಕೊಳ್ಳುವ ಮೂಲಕ ಒಂದು ದಿನಾಂಕವನ್ನು ನಿಗದಿ ಮಾಡಲಾಗ್ತದೆ. ಆ ದಿನಾಂಕದಂದು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಬೋಧಿಸಲಾಗ್ತದೆ. ಹೀಗೆ ಸಂಸದೀಯ ನಾಯಕನಾಗಿರುವಂಥವರು ಅವರು ಪ್ರಧಾನಿಯಾಗಿ ತಮ್ಮ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆ ಮೂಲಕ ಸರ್ಕಾರದ ಮುಖ್ಯಸ್ಥರಾಗ್ತಾರೆ. ಹಾಗಾಗಿ ನೈಜ ಕಾರ್ಯಾಂಗವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ತದನಂತರ ಅವರು ತಮಗೆ ಬೇಕಾದಂತಹ ಪಕ್ಷದ ಮುಖಂಡರನ್ನು, ಹಿತೈಷಿಗಳನ್ನು, ಸ್ನೇಹಿತರನ್ನು, ತನ್ನ ಹಿತವನ್ನು ಕಾಪಾಡುವಂಥವರನ್ನು ಮತ್ತು ಸರ್ಕಾರದಲ್ಲಿ ಚಲಾವಣೆಗೆ ಬೇಕಾದಂತಹ ಒಬ್ಬ ಅತ್ಯುತ್ತಮ ವ್ಯಕ್ತಿಗಳನ್ನು ಅಂದರೆ ಸ್ಕಿಲ್ ಇರೋರನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲವು ಇಲಾಖೆಗಳನ್ನು ಆಯಾ ವ್ಯಕ್ತಿಗಳಿಗೆ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಅವರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಂತೇಳಿ ಕರಿತೀವಿ, ಅಥವಾ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ಅಂತೇಳಿ ಈ ರೀತಿಯಲ್ಲಿ ಉಲ್ಲೇಖ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಆರ್ಟಿಕಲ್ 75 ಸ್ಟೇಟ್ಸ್ that the Prime Minister shall be appointed by the President after general elections. The President invites the leader of the majority party in Lok Sabha to form government. If no political party
gets majority, he can invite the leader of the party having largest number of members in Lok Sabha, House of form the government. ನಾನು ಹೇಳಿದ ಹಾಗೆ ಸಪೋಸ್ ಒಂದು ಪಕ್ಷಕ್ಕೆ ಬಹುಮತ ಬರಲಿಲ್ಲ ಅಂತ ಹೇಳಿದ್ರೆ, ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತ ಬರಲಿಲ್ಲ, 272 ಸ್ಥಾನಗಳು ಬರಲಿಲ್ಲ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಏನು ಮಾಡಲಾಗ್ತದೆ ಅಂತ ಹೇಳಿದ್ರೆ, ಯಾವ ಪಕ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿರುತ್ತೋ, ಅಂದರೆ ಆ ನಿಯರ್ ಅಂದರೆ 275 ಯಾರು ಹತ್ತಿರ ಇರ್ತಾರೋ ಅವರನ್ನು ಕರೆಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಥವಾ ಸಮ್ಮಿಶ್ರ ಸರ್ಕಾರ, ಕೊಯಲೇಷನ್ ಗವರ್ನಮೆಂಟ್ ಅಂತೇಳಿ ಕರಿತೀವಿ, ಆ ಮೂಲಕ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಟ್ಟುಗೂಡುವುದರ ಮೂಲಕ ತಮ್ಮದೇ ಆದಂಥ ಪ್ರಧಾನಮಂತ್ರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಂತಹ ವ್ಯಕ್ತಿಯನ್ನು ರಾಷ್ಟ್ರಾಧ್ಯಕ್ಷರು ಬರಮಾಡ್ಕೊಳ್ಳೋದ್ರ ಮೂಲಕ ಅವರನ್ನು ಪ್ರೈಮ್ ಮಿನಿಸ್ಟರ್ ಆಗಿ ನೇಮಕ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ however he has to prove his majority on the floor of Lok Sabha within the stipulated period. ಅಂದರೆ ರಾಷ್ಟ್ರಾಧ್ಯಕ್ಷರು ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಹೀಗೆ ಆಯ್ಕೆ ಮಾಡಿದಂತಹ ಪ್ರೈಮ್ ಮಿನಿಸ್ಟರ್ಗೆ ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ತಮ್ಮ ಪರವಾದ ಒಂದು ಮೆಜಾರಿಟಿಯನ್ನು ಸಾಬೀತುಪಡಿಸುವಂತೆ ತಿಳಿಸ್ತಾರೆ. ಆ ಮೂಲಕ ನಿಗದಿತ ದಿನಾಂಕದಂದು ಪ್ರಧಾನಮಂತ್ರಿಗಳು ತಮ್ಮ ಪರವಾಗಿ ಎಷ್ಟು ಸದಸ್ಯರಿದ್ದಾರೆ ಎಂಬುದನ್ನು ಪ್ರೂವ್ ಮಾಡಬೇಕಾಗ್ತದೆ. 272ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಪರವಾಗಿದ್ದರೆ ಆಗ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿತಾರೆ. ಅದಕ್ಕಿಂತ ಏನಾದರೂ ಕಮ್ಮಿ ಬಂದಂಥ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕಾಗತ್ತೆ. ಹೀಗಾಗಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. The Prime Minister must be a member of either Lok Sabha or Rajya Sabha. If not, he needs to get elected within 6 months to either of the houses. ನಾನು ಹೇಳ್ದಂಗೆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರಬೇಕಾಗ್ತದೆ. ಯಾವುದೇ ಸದನದ ಸದಸ್ಯರು ಅಲ್ಲದೇ ಇದ್ದವರು ಕೂಡ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಆದರೆ 6 ತಿಂಗಳ ಒಳಗೆ ಈ ಲೋಕಸಭೆ ಮತ್ತು ಅಥವಾ ರಾಜ್ಯಸಭೆ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರಬೇಕಾಗ್ತದೆ. ಇಲ್ಲದೇ ಇದ್ದರೆ ತಾವು ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಆ ಸ್ಥಾನವನ್ನು ತೆರವು ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ಸಂವಿಧಾನ ಸ್ಪಷ್ಟವಾಗಿ 6 ತಿಂಗಳ ಒಳಗೆ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಲಿಕ್ಕೆ ಆಗಲೇಬೇಕಾಗ್ತದೆ. ಆ ಮೂಲಕ ಈ ರೀತಿಯ ಒಂದು ನಿಯಮಗಳನ್ನು ನಮ್ಮ ಸಂವಿಧಾನ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈಗ ನರೇಂದ್ರ ಮೋದಿಯವರು ಲೋಕಸಭೆಯ ಸದಸ್ಯರಾಗಿದ್ದಾರೆ. ಹಾಗಾಗಿ ಲೋಕಸಭೆಯಲ್ಲಿ ಅವರ ಮುಂದಾಳತ್ವದಲ್ಲೇ ಇವತ್ತು ಚುನಾವಣೆ ಎದುರಿಸಿದ್ದಾರೆ. ಆ ಮೂಲಕ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಂಡಿದೆ. ಆ ಮೂಲಕ ಅವರೇ ಸಂಸದೀಯ ನಾಯಕರಾಗಿದ್ದಾರೆ. ಹಾಗೆ ಅವರೇ ಕ್ಯಾಬಿನೆಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಅವರು ನಂತರ ತಮ್ಮ ಅಧಿಕಾರಾವಧಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಈ ಮೂಲಕ ರಾಷ್ಟ್ರವನ್ನು ಆಡಳಿತವನ್ನು ನಿರ್ವಹಿಸ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಈ ರೀತಿಯಲ್ಲಿ ವಾಸ್ತವಿಕವಾಗಿ ಪ್ರೈಮ್ ಮಿನಿಸ್ಟರ್ ಹುದ್ದೆ ಅನ್ನುವಂಥದ್ದು ಒಂದು ಬಹುಮುಖ್ಯ ಹುದ್ದೆ ಆಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಅವರು ಆಯ್ಕೆಯಾಗುವಂಥದ್ದು, ಅವರು ನೇಮಕ ಮಾಡುವಂಥದ್ದು, ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ದಿ ಪ್ರೈಮ್ ಮಿನಿಸ್ಟರ್ ರಿಮೈನ್ಸ್ ದಿ ಆಫೀಸ್ ಟಿಲ್ ಈ ಎಂಜಾಯ್ ಮೆಜಾರಿಟಿ. ಯೂಶಲಿ ದಿ ಟೆನ್ಯೂರ್ ಈಸ್ 5 years. However, it is subject to be confidence of Lok Sabha. ಎಲ್ಲಿಯವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿಬೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ನೋಡೋದೇ ಆದರೆ ಇವ್ರಿಗೆ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವರು ಏನಾದರೂ ಕೂಡ ಲೋಕಸಭೆಯಲ್ಲಿ ವಿಶ್ವಾಸ ಮತವನ್ನು ಕಳೆದುಕೊಂಡಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತೇಳಿ ನಾವು ಅದನ್ನು ಉಲ್ಲೇಖ ಮಾಡಲಾಗ್ತದೆ. ಅಂದರೆ ವಿಶ್ವಾಸವಿರುವವರೆಗೆ, ಅಂದರೆ 272ಕ್ಕಿಂತ ಹೆಚ್ಚಿನ MP ಗಳ ಬೆಂಬಲ ಇರುವವರಿಗೆ ಮಾತ್ರ ಇವರು ಅಧಿಕಾರದಲ್ಲಿ ಮುಂದುವರಿಬೋದು. ಏನಾದರೂ ಕೂಡ ಬೆಂಬಲವನ್ನು ಕಳೆದುಕೊಂಡ್ರೆ, ಅಷ್ಟು ಸಂಖ್ಯೆಗಿಂತ ಕಡಿಮೆ ಆದಲ್ಲಿ ಇವರ ಪರವಾದಂತಹ ಮತಗಳು ಅಥವಾ ಅಲ್ಲಿನ ಸದಸ್ಯರು, ಆಗ ಇವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಒಟ್ಟಾರೆ ಇವರ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. ಅಂದರೆ ಲೋಕಸಭೆ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿಯವರೆಗೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ತದನಂತರ ಏನಾದರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಇವರೇ ರಾಜೀನಾಮೆ ಕೊಡ್ಬೋದು. ಅಥವಾ ವಿಶ್ವಾಸ ಏನಾದರೂ ಕಮ್ಮಿ ಆದಲ್ಲಿ, ಅಂದರೆ ಅವರ ಒಂದು ಸಂಖ್ಯೆ ಇಳಿಕೆಯಾದಲ್ಲಿ, ಅಥವಾ ಪಕ್ಷ ವಿಘಟನೆ ಆದಲ್ಲಿ, ಅಥವಾ ಪ್ರಧಾನಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂಥೇಳಿ ಏನಾದರೂ ಕೆಲವು ಸದಸ್ಯರೇನಾದರೂ ವಿರೋಧವನ್ನು ವ್ಯಕ್ತಪಡಿಸಿದ್ದಲ್ಲಿ, ಅಂದರೆ ಅವರದೇ ಪಕ್ಷದಲ್ಲಿ, ಆಗ ಅವರು ಅಧಿಕಾರವನ್ನು ಕಳೆದುಕೊಳ್ಬೇಕಾಗ್ತದೆ. ಹೀಗೆ ಒಟ್ಟಾರೆ ನಿಮಗೆ ಲೋಕಸಭೆಯ ವಿಶ್ವಾಸವಿರುವವರೆಗೆ ಮಾತ್ರ ಪ್ರಧಾನಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ಬೇಕಾಗ್ತದೆ. ಹೀಗೆ ಲೋಕಸಭೆ ಏನಾದರೂ ಕೂಡ ಅವಿಶ್ವಾಸ ಗೊತ್ತುವಳಿ, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತೇಳಿ ಮಂಡನೆ ಮಾಡುವುದರ ಮೂಲಕ ಅವರ ವಿರುದ್ಧ ಮತಗಳೇನಾದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದರೆ ಆಗಲೂ ಕೂಡ ಅವರು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ದಿ ಸ್ಯಾಲ್ರಿ ಆ್ಯಂಡ್ ಅದರ್ ಅಲೌನ್ಸೆಸ್ ಆರ್ ಫಿಕ್ಸ್ಡ್ ಬೈ ದಿ ಪಾರ್ಲಿಮೆಂಟ್ ಫ್ರಮ್ ಟೈಮ್ ಟು ಟೈಮ್. ಈ ರೀತಿಯಲ್ಲಿ ಇವರಿಗೆ ಮಾಸಿಕ ವೇತನ ಇದೆ. ಹಾಗೆ ಇವರಿಗೆ ಉಚಿತ ವಸತಿ, ದೂರವಾಣಿ, ಪ್ರವಾಸ ಭತ್ಯೆಗಳು, ಆರೋಗ್ಯ ಸೇವೆಗಳು, ಇನ್ನಿತರ ಅನೇಕ ಸೌಲಭ್ಯಗಳನ್ನು ಅವರು ಪಡಿತಾ ಹೋಗ್ತಾರೆ. ಹೀಗೆ ಆ ಒಂದು ವೇತನವನ್ನು, ಇತರ ಸೌಲಭ್ಯಗಳನ್ನು ಅಥವಾ ವಿನಾಯಿತಿಗಳನ್ನು
ಸೊ ಇವರು ಪಡೆಯಲಿಕ್ಕೆ ಆಗಾಗ ಪಾರ್ಲಿಮೆಂಟ್ ಇದರ ಅಧಿವೇಶನದಲ್ಲಿ ಇದನ್ನು ನಿಗದಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಈ ರೀತಿಯಲ್ಲಿ ಪ್ರಧಾನಿಗಳ ಒಂದು ಚುನಾವಣೆ, ಅವರ ಆಯ್ಕೆ, ಅವರ ಸವಲತ್ತುಗಳು, ಅವರು ಲೋಕಸಭೆಯಲ್ಲಿ ಯಾವ ರೀತಿಯಲ್ಲಿ ಆಯ್ಕೆ ಆಗ್ತಾರೆ ಮತ್ತು ಅವರ ಸ್ಥಾನಮಾನಗಳೇನು ಎಂಬುದರ ಬಗ್ಗೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟೆ. ನಂತರ ನಿಮಗೆ ನೆಕ್ಸ್ಟ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್